ಸತ್ಯ ಹೇಳ್ಬೇಕು ಅಂತಾದ್ರೆ ಎದ್ದು ನಡೆಯುವುದಕ್ಕೂ ಕಷ್ಟ ಆಗ್ತದೆ. ಈಗ ಈ ಸಮಯದಲ್ಲಿ ನನಗೆ ಈ ಕೆಲಸವ ಹಾಗಂತ ಅವರೆಲ್ಲ ಸೇರಿಕೊಂಡು ನೀನು ಮಾಡ್ಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾಗ ಮಾನದ ಪ್ರಶ್ನೆ, ಮರ್ಯಾದೆಯ ಆದರೂ ಒಂದು ವಿಶ್ರಾಂತಿಯ ನನಗೆ ಎಲ್ಲಿಯೇ ವಿಶ್ರಾಂತಿ ಹೇಳು. ವಿಶ್ರಾಂತಿ ಬರೋದಕ್ಕೆ ಹೇಗೆ ಸಾಧ್ಯ ಇದೆ? ಜೀವ ಇರುವಲ್ಲಿಯವರೆಗೆ ಜೀವವನ್ನು ಕೊಂಡು ಹೋಗುವ ಮತ್ತೊಬ್ಬ ಇಲ್ಲ. ನಾನು ಕಾದಾಡುದು ನಿಮಗೆ ನೇತೃತ್ವ ಕೊಡ್ತಾರಲ್ಲ ಅವರಿಗೆ ಬಡಿಬೇಕು. ಯಾರಿಗೆ ನೀನಾದ್ರಿಂದ ಅದಕ್ಕೆ ನಾನು ಉತ್ತರಿಸುವುದಿಲ್ಲ. ಯಾಕಂದ್ರೆ ದಷ್ಟ ಪುಷ್ಟವಾದಂತ ಮಾಂಸ ಖಂಡಗಳಾದ್ರೆ ಬೇಗನೆ ತುಂಡಾಗಿ ಭೂಮಿಯ ಮೇಲೆ ರುಂಡ ಬೀಳಬಹುದು. ಆ ರೀತಿಯಲ್ಲಿ ಬೆಳೆಸಿ ಬಿಟ್ರಲ್ಲ ಯಜ್ಜ. ಒಂದೇ ರೀತಿಯಲ್ಲಿ ಕಾಣಬೇಕಾದ ನೀವು ಕೌರವ ಪಕ್ಷಪಾತಿಯಾಗಿ ಇಂದಿರೇ ಯಜ್ಜ ಯುದ್ಧಕ್ಕೆ ನೀವು ಬಂದ್ರೆ ಏನು ಎನ್ನುವುದನ್ನು ತೋರಿಸಿಕೊಡಬೇಕಾದಿತ್ತಜ್ಜ. ಓಹೋ ಹೌದು ಅರ್ಜುನ, ಏನು ನೀನು ಬಾಲಕನೇ ಅಜ್ಜಯ್ಯ. ವೀರನಾಗಿ ಪಂಥವನ್ನು ಮೆರೆಸಿ ದಶನಾಮಗಳನ್ನು ಪಡೆದ ಒಬ್ಬ ಕೀರ್ತಿಕಾಮಿಯಾದಂತಹ ವೀರ ಯೋಧ ನೀನು. ನಿಮ್ಮ ಬಾಯಿಂದ ಎಷ್ಟೋ ಸಲ ಹೆಸರುಗಳ ಸಂಕೋಲೆಯಲ್ಲಿ ಫಲಗುಣ ಅಂತಲೂ ಒಂದು ಹೆಸರಿದೆ. ನಾವೆಣಿಸಿದೇನು ಏನಜ್ಜ? ಅದು ಫಲಕಾರಿಯಾದಂತಹ ಗುಣವೇ ಆಗಿರ್ಬೇಕು. ಈಗ ಏನಾಯ್ತು? ಆದ್ರೆ ನೀನು ನಿಷ್ಪ್ರಯೋಜನವಾದಂತಹ ಹೆಸರನ್ನು ತರುವುದಕ್ಕೆ ಆಡಿದಂತಹ ಮಾತುಗಳು ಸಾಕ್ಷ್ಯವನ್ನು ಕೊಡ್ತಾ ಇದೆ. ಅರ್ಥವಾಗ್ಲಿಲ್ಲ ಮಗನೇ. ಈ ರಣಕ್ಷೇತ್ರಕ್ಕೆ ಕುರುಕ್ಷೇತ್ರ ಅಂತ ಹೆಸರು. ಹೌದು. ಮತ್ತೊಂದು ಹೆಸರಿದೆ ಧರ್ಮಕ್ಷೇತ್ರ. ಕುರುಕ್ಷೇತ್ರ ಅಂದ್ರೆ ಹಾಗೆ ವೀರೋಚಿತವಾದಂತಹ ಪಂಥವನ್ನು ಮೆರೆಸುವುದಕ್ಕೆ ಇದು ಸರಿಯಾದಂತಹ ಒಂದು ಅಂಗಣ. ಇಲ್ಲಿ ತಮ್ಮದಾದಂತಹ ಕೈದುವನ್ನು ತೋರಿಸಿಕೊಂಡು ಪರಮಾತ್ಮ ಯಾವ ವಂಶದಲ್ಲಿ ಹುಟ್ಟನ್ನು ತೋರಿಸಿಕೊಟ್ಟಿದ್ದಾನ ಆ ಹುಟ್ಟಿಗೊಂದು ಅರ್ಥವನ್ನು ಬೆಲೆಯನ್ನು ಕೊಡುವಂತಹ ಕೆಲಸ ಯೋಧರಾಗಿ ಕ್ಷತ್ರಿಯ ಪಂಥವನ್ನು ಮೆರೆಸುವುದರ ಮೂಲಕವಾಗಿ ಮಾಡಬೇಕು. ಮಕ್ಕಳ ಆಟಿಗೆ ಕಳೆದು ಎಷ್ಟು ಕಾಲವಾಯಿತು. ನೀನು ಮಗು ಅಲ್ಲ, ಹೆಂಡತಿಗೆ ಗಂಡನಾಗಿ ಮಗನಿಗೆ ಅಪ್ಪನಾಗಿ ನಾಳೆ ಒಂದಲ್ಲ ಒಂದು ದಿನ ಮೊಮ್ಮಗನಿಗೆ ಅಜ್ಜನಾಗುವಂತಹ ಪ್ರಾಯವನ್ನು ಸಮೀಪಿಸಿದ್ದೀಯಾ. ಈಗಲೂ ನೀನು ನನ್ನ ಮುಂದೆ ಬಂದು ಈ ಕ್ಷೇತ್ರದಲ್ಲಿ ನಿಂತುಕೊಂಡು ಅಣಕಿಸುತ್ತಾ ಇದ್ದೀಯಾ. ಯಾಕೆ ಹೀಗ? ನಾನು ಎಲ್ಲಿ ತಪ್ಪಿದ್ದೇನಜ್ಜ? ಎಲ್ಲಿ ತಪ್ಪಿದಂದ್ರೆ ನೀವು ಹಾಗೆ ಮಾಡಿದಿರಿ ಹೀಗೆ ಮಾಡಿದಿರಿ, ಕೊಲ್ಲುವುದಕ್ಕೆ ಕಷ್ಟ ಏನಿಲ್ಲ ಅಂತ ಹೇಳಿ ಕೊಡುದಕ್ಕೆ ಹೊರಟಿಲ್ಲ ನೀನು. ನಿಮಗೆ ಯಾಕಜ್ಜ ನಮ್ಮಲ್ಲಿ ಭೇದ? ಮಗು, ನನ್ನ ಮನಸ್ಥಿತಿ ಏನು ಅಂತ ನಿನಗೆ ಸುಲಭವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡುದು? ಧರ್ಮ ಮತ್ತು ಕರ್ಮ ದೇವರು ಮೆಚ್ಚುವಂತಹ ಕಾರ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಇದುವರೆಗೆ ಸತ್ಯವಾಗಿ ತೋರಿಸಿಕೊಟ್ಟಿದ್ದೇನೆ. ನಿನ್ನಲ್ಲಿ ನಿಜ ಹೇಳ್ತೇನೆ ಮಗನೇ. ಈಗಲೂ ಏನಜ್ಜ? ಪಾಂಡವರ ತಾಯಿ ಕುಂತಿದೇವಿ ಹೆತ್ತದ್ದು ಕುಂತಿಯಾದ್ರೂ ಬಾಳಂತಿ ಕಷಾಯ ಕುಡಿದವ ಈ ಅಜ್ಜ ಭೀಷ್ಮ. ಯಾಕೆ? ಆ ಕರುಳನ್ನು ಒಣಗಿಸುವುದಕ್ಕೆ, ಸರಿಯಾದಂತಹ ಆರೋಗ್ಯವನ್ನು ಕಾಪಾಡುವುದಕ್ಕೆ ಇಷ್ಟು ಕಾಲವು ಅದನ್ನೇ ಮಾಡಿದೆ.
ಎಲ್ಲೋ ಇದ್ದಂತಹ ನಿಮ್ಮನ್ನು ಗುರುತಿಸುವುದಕ್ಕೆ ಹಸ್ತಿನಾವತಿಯಲ್ಲಿ ಯಾರು ಇಲ್ಲ ಇದ್ದಾಗ ಹಾ. ನಿಮ್ಮ ಸರಿಯಾದಂತಹ ಇರುವನ್ನು ತೋರಿಸಿಕೊಟ್ಟು ನಿಮಗೂ ಹಕ್ಕಿದೆ ಅಂತ ಹೇಳಿದ ನಾನು ಹಕ್ಕು ಸ್ಥಾಪನೆ ಮಾಡುವುದಕ್ಕಾಗಿ ಹೆಣಗಾಡಿದನಪ್ಪ. ಹೌದು. ನಿನಗೆ ಇದೆಲ್ಲ ಅರ್ಥವಾಗುವುದಿಲ್ಲ. ಹಾ. ಯಾಕಂದ್ರೆ ಕ್ಷತ್ರಿಯನಾದಂತಹ ನೀನು ವೀರೋಚಿತವಾದಂತಹ ಪಂಥವನ್ನು ಮೆರೆಸುವ ಕ್ಷಣ ಯಾವಾಗ ಕುಡಿ ಬರ್ತದೆ ಅಂತ ಇದುವರೆಗೂ ನೋಡಿದವ. ನಿನ್ನನ್ನು ತಯಾರಿಸಿದ ಒಬ್ಬ ಇದ್ದಾನಲ್ಲ, ಅವನಿಗೆ ಎಲ್ಲವೂ ಗೊತ್ತು. ಭೀಷ್ಮ ಅಂದ್ರೆ ಏನು, ಭೀಷ್ಮನ ಅಂತರಂಗ ಏನು ಅಂತ ನಿನಗೆ ಸುಲಭವಾಗಿ ತಿಳಿದಕ್ಕೆ ಅಸಾಧ್ಯವಾದ್ರೆ ವಿರಾಮದ ಸಮಯದಲ್ಲಿ ಅವನನ್ನು ಕೆದಕಿ ಕೇಳು. ಕೃಷ್ಣನ ವ್ಯಕ್ತಿತ್ವ ಏನು, ಭೀಷ್ಮ ಹೇಗೆ, ಅರ್ಜುನ ಹೇಗೆ ಎಂದು ವಿವರಿಸ್ತಾನೆ ಆತ. ಅದಲ್ಲ, ನನಗೆ ಬೇಕಾದ್ದೇನು, ಇಷ್ಟು ಪ್ರಾಯ ಆಯ್ತು. ಸತ್ಯ ಹೇಳ್ಬೇಕು ಅಂತಾದ್ರೆ ಎದ್ದು ನಡೆಯುವುದಕ್ಕೂ ಕಷ್ಟ ಆಗ್ತದೆ. ಈಗ ಈ ಸಮಯದಲ್ಲಿ ನನಗೆ ಈ ಕೆಲಸವ ಹಾಗಂತ ಅವರೆಲ್ಲ ಸೇರಿಕೊಂಡು ನೀನು ಮಾಡ್ಲೇಬೇಕು ಅಂತ ಒತ್ತಾಯಿಸ್ತಾ ಇದ್ದಾಗ ಮಾನದ ಪ್ರಶ್ನೆ, ಮರ್ಯಾದೆಯ ಆದರೂ ಒಂದು ವಿಶ್ರಾಂತಿಯ ನನಗೆ ಎಲ್ಲಿಯೇ ವಿಶ್ರಾಂತಿ ಹೇಳು. ವಿಶ್ರಾಂತಿ ಬರೋದಕ್ಕೆ ಹೇಗೆ ಸಾಧ್ಯ ಇದೆ? ಜೀವ ಇರುವಲ್ಲಿಯವರೆಗೆ ಜೀವವನ್ನು ಕೊಂಡು ಹೋಗುವ ಮತ್ತೊಬ್ಬ ಇಲ್ಲ. ನಾನು ಕಾದಾಡುದು ನಿಮಗೆ ನೇತೃತ್ವ ಕೊಡ್ತಾರಲ್ಲ ಅವರಿಗೆ ಬಡಿಬೇಕು. ಯಾರಿಗೆ? ನೀನಾದ್ರಿಂದ ಅದಕ್ಕೆ ನಾನು ಉತ್ತರಿಸುವುದಿಲ್ಲ. ಯಾಕಂದ್ರೆ ನಾನು ಯಾವುದನ್ನು ಕಾಯ್ತಾ ಇದ್ದೆ, ಇಷ್ಟರವರೆಗೆ ಚಂದ್ರವಂಶದ ಕೇಂದ್ರ ಸ್ಥಾನವಾದಂತಹ ಹಸ್ತಿನಾವತಿಯ ಯೋಗಿಯನ್ನು ಉಳಿಸುವುದಕ್ಕಾಗಿ ನಾನು ಪಟ್ಟಭದ್ರ ಅಲ್ಲದೇ ಇದ್ರೂ ಸಹ ಶ್ರಮಿಸಿದ್ದೇನೆ. ನೀವು ರೂವಾರಿ. ಚಂದ್ರವಂಶ ನಮ್ಮದು. ವಿಶಾಲವಾದಂತಹ ಆಗಸದಲ್ಲಿ ಮೆನುಗುವುದಕ್ಕೆ, ಬೆಳಕನ್ನು ತೋರ್ಪಡಿಸುವುದಕ್ಕೆ ಅನೇಕ ಬೇರೆ ಬೇರೆ ಹೆಸರಿನ ನಕ್ಷತ್ರಗಳೆಲ್ಲ ಇವೆ. ಆದ್ರೆ ಆಕಾಶದಲ್ಲಿ ರಾಜನಾಗಿ ಮಿನುಗುವ ಚಂದ್ರ. ಅದಕ್ಕೆ ಕೇಂದ್ರ ಸ್ಥಾನವಾದಂತಹ ಈ ಹಸ್ತಿನಾವತಿಯಲ್ಲಿ ಹುಟ್ಟಿದಂತಹ ವೀರರಲ್ಲಿ ನಾನು ಇವರಿಗೆ ಕಾಪಾಡಿದಂತಹ ಮಾನವನು ಕಾಪಾಡುವುದಕ್ಕೆ ಯಾರಿದ್ದಾರೆ ಅಂತ ನೋಡ್ತಾ ಇರುವಾಗ ನನ್ನ ಯುದ್ಧ ಸಮಯದಲ್ಲಿ ನಾನು ಸೇನಾಧಿಪತಿ ಆದಾಗ ನಿನ್ನ ಮಗನು ಬಂದಿದ್ದ ಕಾಳಗಕ್ಕೆ. ಹೌದು. ತಾತ ಸಂಘರ್ಷೂರನೇ ಬಿರುದು ಕೊಟ್ಟಿದ್ದೀರಲ್ಲ. ಅಲ್ಲ, ಅವ ನನ್ನನ್ನು ಹೊಗಳಿಕ್ಕೆ ಹೊರಟ. ಬಿರುದು ಕೊಟ್ಟದ್ ಯಾಕೆ? ಅವನ ಕೈಗುಣ ಏನು ಅಂತ ನಾನು ಪರೀಕ್ಷಿಸಿದ್ದೇನೆ. ಮತ್ತೆ ಏನು ಮಾಡ್ಲಿಲ್ಲ ಯಾಕೆ? ಅವನು ಮುಂದೆಯೂ ಬೇಕು ಅನ್ನುವಂತಹ ಮಮತೆಯಿಂದ ಅದನ್ನು ಉಳಿಸಿದ್ದೇನೆ. ಆದ್ರೆ ಅವನ ಮಾತಿನ ಕ್ರಮ ಬೇರೆ, ನಿನ್ನ ಮಾತಿನ ಧಾಟಿ ಬೇರೆ. ಅವ ಅಣಕಿಸ್ಲಿಲ್ಲ, ನನ್ನನ್ನು ದೂರ್ಲಿಲ್ಲ. ನೀನು ಅಜ್ಜ ನೀವು ಕೊಡ್ತೀರಾ? ಕೊಲ್ಲಿದ್ರೆ ಕತ್ತಿ ತಗೊಂಡು ಒಂದು ಇಲ್ಲೇ ಕಡೀರಿ. ನಾನು ಹೇಗೆ ಕೊಲ್ಲಬೇಕು? ಯಾವತ್ತೇ ಕಡಿದುಕೊಳ್ಳಬಹುದಿತ್ತು. ನನಗೆ ಅದೆಲ್ಲ ಬೇಕಾದ್ದು. ಮತ್ತೆ ಯಾರಿದ್ದಾರೆ ಅಂತ ನನ್ನ ನಿರೀಕ್ಷೆಯಲ್ಲಿ ಇಂಥವ ಇದ್ದಾನೆ ಅಂತ ನಾನು ತೀರ್ಮಾನಿಸಬೇಕು ಅಂತಾದ್ರೆ ನಿನ್ನ ಸಂಗ್ರಹಗಳೆಲ್ಲ ಉಂಟು ಅಂತ ನನಗೂ ಗೊತ್ತುಂಟು. ಸತ್ಯ ಹೇಳ್ತೇನೆ ಅಜ್ಜ, ನಮಿಗೂ ಸ್ವಲ್ಪ ಹೆಸರು ಬಂದದ್ದು ನಿಮ್ಮಿಂದಲಾಗಿ. ಆಗ್ಬಹುದು, ಆಗ್ಬಹುದು. ಆ ನೆಲೆ ಯಾವತ್ತೂ ಇರ್ಬೇಕು, ಇರ್ತದೆ. ಅದನ್ನು ಮರಿಬಾರದು. ಯುದ್ಧದ ಮರೆತು ಹೋದ್ರೆ ಏನಾಗ್ತದೆ? ಮೇಲೆ ನೋಡಿ ಹೋಗ್ಲಿದ ಹಾಗೆ ಆಗ್ತದೆ. ನಿಮ್ಮನ್ನು ಸೋಲಿಸುವ ಮುಖಾಂತರ ಬೇಕು, ನನಗೆ ಅದೇ ಬೇಕು. ನೀನು ಇಂದಿನ ಈ ಯುದ್ಧದಲ್ಲಿ ಅಂದ್ರೆ ಮುಂದೆ ಬರಬಹುದಾದಂತಹ ಯುದ್ಧಕ್ಕೆ ಹಿಂದೆಯೇ ಬಹಳ ತಯಾರಿ ಮಾಡಿದೆ ಅಂತ ನನಗೆ ಗೊತ್ತುಂಟು. ಮತ್ತೆ ಶಿವದೇವರನ್ನು ಒಲಿಸಿಕೊಂಡಿಯ ಮಗನೇ, ಆ ದೇವರು ಪ್ರತ್ಯಕ್ಷರಾಗಿ ನಿನಗೆ ಒಲಿದು ಬಹಳ ಬಹಳ ಬಲ್ಮೆಯ ಶರಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತುಂಟು. ಅದೆಲ್ಲ ಹೇಗುಂಟು ಅಂತ ಅದರ ರುಚಿಯನ್ನು ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಉಂಟು. ನೋಡೋಣ.